ಮಕ್ಕಳೇ, ನಾವು ಈಗ ರಚನೆಗಳ ಪಾಠವನ್ನು ಪ್ರಾರಂಭಿಸೋಣ. ನೀವು 6ನೇ ತರಗತಿಯಲ್ಲಿ ವೃತ್ತ, ಒಂದು ರೇಖಾಖಂಡದ ಲಂಬಾರ್ಧಕ ರೇಖೆ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಮತ್ತು 120 ಡಿಗ್ರಿಯ ಕೋನಗಳನ್ನು ರಚಿಸುವ ಬಗ್ಗೆ ಕಲಿತಿರುವಿರಿ. ಅದೇ ರೀತಿ ದತ್ತಕೋನದ ಕೋನಾರ್ಧಕ ರೇಖೆ ಇವುಗಳನ್ನು ಹೇಗೆ ರಚಿಸಬೇಕು ಎಂಬುದನ್ನು ನೀವು ಅಭ್ಯಾಸ ಮಾಡಿದ್ದೀರಿ. ಆದರೆ ಈ ರಚನೆಗಳಿಗೆ ಯಾವುದೇ ಸಮರ್ಥನೆಯನ್ನು ನೀವು ನೀಡಿರೋದಿಲ್ಲ. ಈ ವಿಭಾಗದಲ್ಲಿ ನೀವು ರಚನೆಗಳನ್ನು ರಚಿಸಿ ಆ ರಚನೆಗಳು ಏಕೆ ಸಮಂಜಸವಾಗಿವೆ ಎಂಬುದನ್ನು ಸಮರ್ಥಿಸುತ್ತೀರಿ. ಈಗ ಮೊದಲನೇದಾಗಿ ದತ್ತಕೋನಕ್ಕೆ ಕೋನಾರ್ಧಕವನ್ನು ರಚಿಸುವುದು. ನಿಮಗೆ ಕೋನ ABC ನೀಡಿದೆ. ಇದಕ್ಕೆ ನೀವು ಕೋನಾರ್ಧಕವನ್ನು ರಚಿಸಬೇಕು. ಕೋನ ABC ಕೊಟ್ಟಿದೆ ನಿಮಗೆ. ಇಲ್ಲಿ ಕೋನವನ್ನು ಅರ್ಧಿಸಬೇಕು. ಈ ಕೋನವನ್ನು ಅರ್ಧಿಸಬೇಕಾದ್ರೆ ನೀವು ಕೈವಾರವನ್ನು ತಗೊಂಡು ಬಿಯನ್ನು ಕೇಂದ್ರವಾಗಿಟ್ಟುಕೊಂಡು ಬಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು BA ಮತ್ತು BC ಕಿರಣವನ್ನು ಒಂದು ಅನುಕೂಲವಾದ ಸೂಕ್ತವಾದ ಅಳತೆಯ ತ್ರಿಜ್ಯದ ಒಂದು ಕಂಸವನ್ನು ಎಳೆಯೋದರ ಮೂಲಕ ನಾವು BA ಮತ್ತು BC ಕಿರಣಗಳನ್ನು ಕತ್ತರಿಸಬೇಕು. ಇಲ್ಲಿ BA ಕಿರಣ ಮತ್ತು BC ಕಿರಣಗಳನ್ನು ಕತ್ತರಿಸಲಾಗಿದೆ. ಆ ಬಿಂದುಗಳಿಗೆ ನಾವು BC ಮತ್ತು BA ಕಿರಣಗಳನ್ನು ಕತ್ತರಿಸಿದಂತಹ ಬಿಂದುಗಳಿಗೆ ಹೆಸರನ್ನು ಕೊಡೋಣ. BC ಇವೆರಡು ಬಿಂದುಗಳು. BCಯನ್ನು ಕಂಸವು Dನಲ್ಲಿ, BAಯನ್ನು Eನಲ್ಲಿ ಕತ್ತರಿಸಿದೆ. D ಮತ್ತು E ಬಿಂದುಗಳನ್ನು ಮತ್ತೆ ಪುನಃ ಕೇಂದ್ರವಾಗಿಟ್ಟುಕೊಂಡು ನಾವು ಕಂಸಗಳನ್ನು ಎಳೆಯಬೇಕು. D ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಅರ್ಧಕ್ಕಿಂತ ಹೆಚ್ಚು DE ಅಳತೆಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯದಿಂದ ಕಂಸವನ್ನು ಎಳೆಯಿರಿ. ಅದೇ ರೀತಿ ಅದೇ ತ್ರಿಜ್ಯದ ಸಹಾಯದಿಂದ ತ್ರಿಜ್ಯವನ್ನು ಬದಲಾಯಿಸದೆ ಈ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಮೊದಲಿನ ಕಂಸವನ್ನು ಕತ್ತರಿಸಬೇಕು. D ಮತ್ತು E ಬಿಂದುಗಳನ್ನು ಕೇಂದ್ರವಾಗಿರಿಸಿ ಎಳೆದ ಕಂಸಗಳು ಪರಸ್ಪರ ಕತ್ತರಿಸಬೇಕು. ಆ ಕತ್ತರಿಸಿದ ಬಿಂದುವಿಗೆ ನಾವು ಹೆಸರನ್ನು ಕೊಡಬೇಕು. ಇಲ್ಲಿ ನಾವು F ಎಂದು ಅದನ್ನು ಹೆಸರಿಸೋಣ. ಆ ಎರಡೂ ಕಂಸಗಳು F ಬಿಂದುವಿನಲ್ಲಿ ಕತ್ತರಿಸಿದವೆ. ನಂತರ BF ಕಿರಣವನ್ನು ಎಳೆಯಬೇಕು. B ಮತ್ತು F ಅನ್ನು ಹಾದು ಹೋಗುವಂತೆ ಕಿರಣವನ್ನು ಎಳೆಯಿರಿ. BF ಕಿರಣವನ್ನು ಎಳೆದಾಗ ಈ BF ಕಿರಣವು ಕೋನ ABCಯನ್ನು ಅರ್ಧಿಸುವ ಕೋನಾರ್ಧಕ ರೇಖೆಯಾಗಿದೆ. BF ಕಿರಣವು ಕೋನ ABCಯನ್ನು ಅರ್ಧಿಸುವ ಕೋನಾರ್ಧಕ ರೇಖೆಯಾಗಿದೆ. ಇಲ್ಲಿ ಈ ಎರಡು ಕೋನಗಳು ABF ಮತ್ತು CBF ಕೋನಗಳು ಸಮವಾಗಿರ್ತವೆ. ಕೋನ ABCಯನ್ನು BF ರೇಖೆಯು ಅರ್ಧಿಸುವುದರಿಂದ ಇಲ್ಲಿ ಎರಡು ಸಮನಾದ ಕೋನಗಳು ಉಂಟಾಗಿದ್ದಾವೆ. ಈ ಎರಡು ಕೋನಗಳ ಅಳತೆ ಸಮವಿದೆ ಮತ್ತು ಈ ಬಿಂದುವಿನಿಂದ E ಮತ್ತು Dಗಳು ಸಮನಾದ ಅಂತರದಲ್ಲಿ ಇರುತ್ತವೆ. ಹೀಗೆ ನಾವು ಕೋನಾರ್ಧಕ ರೇಖೆಯನ್ನು ಕೋನ ABCಗೆ ಎಳೆಯಲಾಗಿದೆ. ಈ ವಿಧಾನದಿಂದ ನಮಗೆ ಬೇಕಾದ ಕೋನಾರ್ಧಕ ರೇಖೆ ಹೇಗೆ ನೀಡುತ್ತದೆ ಎಂಬುದನ್ನು ನಾವು ಸಮರ್ಥಿಸೋಣ. ಇಲ್ಲಿ DF ಮತ್ತು EF ರೇಖೆಗಳನ್ನು ಸೇರಿಸೋಣ. DF ಮತ್ತು EF ಅನ್ನು ಸೇರಿಸೋಣ. ಇಲ್ಲಿ ದೊರಕಿದಂತಹ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡು ನಾವು ಅವು ಸರ್ವಸಮವಾದರೆ ಸರ್ವಸಮವೆಂದು ಸಾಧಿಸೋಣ. ತ್ರಿಭುಜ BEF ಮತ್ತು ತ್ರಿಭುಜ DEFಗಳಲ್ಲಿ ತ್ರಿಭುಜ BEF ಮತ್ತು ತ್ರಿಭುಜ BDFಗಳಲ್ಲಿ
ಬಿ ಡಿ ಎಫ್ಗಳಲ್ಲಿ ಇಲ್ಲಿ ಬಿ ಇ ಮತ್ತು ಬಿ ಡಿಗಳು ಒಂದೇ ಕಂಸದ ತ್ರಿಜ್ಯಗಳಾಗಿರೋದರಿಂದ ಅವು ಸಮವಾಗಿರ್ತವೆ. ಅದೇ ರೀತಿಯಾಗಿ ನಾವು ಇ ಎಫ್ ಮತ್ತು ಡಿ ಎಫ್ಗಳು ಕೂಡ ಸಮ ತ್ರಿಜ್ಯವುಳ್ಳ ಕಂಸಗಳಾಗಿರೋದ್ರಿಂದ ಅವು ಕೂಡ ಸಮವಾಗಿರ್ತವೆ. ಮತ್ತು ಇಲ್ಲಿ ಬಿ ಎಫ್ ಇದು ಉಭಯ ಸಾಮಾನ್ಯ, ಎರಡೂ ತ್ರಿಭುಜಗಳಿಗೆ ಸಾಮಾನ್ಯವಾಗಿರುವಂಥ ಒಂದು ಬಾಹುವಾಗಿದೆ. ಆದ್ದರಿಂದ ನಾವು ಇಲ್ಲಿ ಬಾಬಾ ಸಿದ್ಧಾಂತದ ಪ್ರಕಾರ ಈ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ನಾವು ಸಾಧಿಸ್ಬೋದು. ಇಲ್ಲಿ ಬಿ ಇ ಸಮ ಬಿ ಡಿ, ಬಿ ಇ ಸಮ ಬಿ ಡಿ. ಕಾರಣ ಇದಕ್ಕೆ ಒಂದೇ ಕಂಸದ ತ್ರಿಜ್ಯಗಳು, ಒಂದೇ ಕಂಸದ ತ್ರಿಜ್ಯಗಳು. ಹಾಗೆ ಇ ಎಫ್ ಸಮ ಡಿ ಎಫ್, ಇ ಎಫ್ ಸಮ ಡಿ ಎಫ್ ಅವು ಸಮನಾದ ತ್ರಿಜ್ಯವುಳ್ಳ ಕಂಸಗಳು. ಸಮನಾದ ತ್ರಿಜ್ಯವುಳ್ಳ ಕಂಸಗಳು. ಬಿ ಎಫ್ ಸಮ ಬಿ ಎಫ್, ಬಿ ಎಫ್ ಸಮ ಬಿ ಎಫ್ ಉಭಯ ಸಾಮಾನ್ಯ, ಬಿ ಎಫ್ ಸಮ ಬಿ ಎಫ್ ಉಭಯ ಸಾಮಾನ್ಯ. ಉಭಯ ಸಾಮಾನ್ಯ. ಆದ್ದರಿಂದ ತ್ರಿಭುಜ ಬಿ ಇ ಎಫ್ ಸರ್ವಸಮ ತ್ರಿಭುಜ ಬಿ ಡಿ ಎಫ್. ಬಾಬಾ ಸಿದ್ಧಾಂತದ ಪ್ರಕಾರ ಆದ್ದರಿಂದ ಕೋನ ಇ ಬಿ ಎಫ್ ಸಮ ಕೋನ ಡಿ ಬಿ ಎಫ್, ಕೋನ ಇ ಬಿ ಎಫ್ ಸಮ ಕೋನ ಡಿ ಬಿ ಎಫ್ ಅವು ಸರ್ವಸಮ ತ್ರಿಭುಜಗಳ ಭಾಗಗಳು, ಸರ್ವಸಮ ತ್ರಿಭುಜಗಳ ಕೋನಗಳು. ಕಾರಣ ಏನು? ಸರ್ವಸಮ ತ್ರಿಭುಜಗಳ ಭಾಗಗಳು. ಎರಡು ತ್ರಿಭುಜಗಳು ಸರ್ವಸಮವಾಗಿದ್ದರೆ ಅವುಗಳ ಅನುರೂಪ ಭಾಗಗಳು ಸಮವಾಗಿರುತ್ತವೆ. ಆದ್ದರಿಂದ ನಾವು ಇಲ್ಲಿ ತ್ರಿಭುಜ ಬಿ ಇ ಎಫ್ ಸರ್ವಸಮ ತ್ರಿಭುಜ ಬಿ ಡಿ ಎಫ್ ಸರ್ವಸಮ ಎಂದು ಸಾಧಿಸಿರುವುದರಿಂದ ಕೋನ ಇ ಬಿ ಎಫ್ ಸಮ ಕೋನ ಡಿ ಬಿ ಎಫ್ ಎಂದು ಹೇಳ್ಬೋದು. ಹೀಗೆ ನಮಗೆ ಇಲ್ಲಿ ಬಿ ಎಫ್ ಲಂಬಾರ್ಧಕ ರೇಖೆಯು ಸಮನಾದ ಎರಡು ಕೋನಗಳನ್ನು ಕೊಟ್ಟಿದೆ. ಆದ್ದರಿಂದ ಈ ವಿಧಾನದಿಂದ ನಮಗೆ ಕೋನಾರ್ಧಕ ರೇಖೆ ದೊರೆತಿದೆ ಎಂಬುವ ಸಮರ್ಥನೆ ಇದರಿಂದ ಸಿಕ್ಕಿದೆ. ರಚನೆ 2. ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆಯನ್ನು ರಚಿಸುವುದು. ನಿಮಗೆ ಎ ಬಿ ರೇಖಾಖಂಡವನ್ನು ನೀಡಿದೆ. ಇದಕ್ಕೆ ಲಂಬಾರ್ಧಕ ರೇಖೆಯನ್ನು ರಚಿಸಬೇಕಾಗಿದೆ. ಇಲ್ಲಿ ಎ ಬಿ ಇದು ದತ್ತ ರೇಖಾಖಂಡ, ಇದಕ್ಕೆ ನಾವು ಲಂಬಾರ್ಧಕ ರೇಖೆಯನ್ನು ರಚಿಸಬೇಕು. ಈ ರಚನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಗಮನಿಸೋಣ. ಎ ಬಿ ಇದು ದತ್ತರೇಖೆ. ಎ ಬಿ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆಯನ್ನು ಎಳೆಯಬೇಕಾದರೆ ಎ ಬಿ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಎ ಮತ್ತು ಬಿ ಬಿಂದುಗಳನ್ನು ಕೇಂದ್ರವಾಗಿರಿಸಿ ರೇಖಾಖಂಡದ ಎರಡೂ ಬದಿಗಳಲ್ಲಿ ಕಂಸಗಳನ್ನು ಪರಸ್ಪರ ಛೇದಿಸುವಂತೆ ಎಳೆಯಬೇಕು. ಇಲ್ಲಿ ಎ ಬಿಂದುವನ್ನು ಕೇಂದ್ರವಾಗಿಟ್ಕೊಳ್ಳಿ. ಅರ್ಧಕ್ಕಿಂತ ಹೆಚ್ಚಿನ ಕಂಸ ಬರುವಂತೆ ನಾವು ಗುರುತಿಸ್ಕೊಳ್ಬೇಕು. ಅರ್ಧ ಸಾಮಾನ್ಯ ಇಲ್ಲಿಗೆ ಬಂದರೆ ಇದು ಅರ್ಧಕ್ಕಿಂತ ಹೆಚ್ಚಾಗುವುದು. ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯದ ಕಂಸವನ್ನು ತೆಗೆದುಕೊಂಡು ಎರಡೂ ಕಡೆಗಳಲ್ಲಿ ಎ ಬಿಯ ಮೇಲ್ಭಾಗ ಮತ್ತು ಕೆಳಭಾಗ ಅಕ್ಕಪಕ್ಕಗಳಲ್ಲಿ ಕಂಸಗಳನ್ನು ಎಳೆಯಬೇಕು.
ಎ ಬಿಯ ಎರಡೂ ಕಡೆಗಳಲ್ಲಿ ಎ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯದಿಂದ ಕಂಸಗಳನ್ನು ಎಳೆಯಬೇಕು. ಅದೇ ತ್ರಿಜ್ಯವನ್ನು ಬದಲಾಯಿಸದೆ ಬಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಮೊದಲು ಎಳೆದಂತಹ ಕಂಸಗಳನ್ನು ಕತ್ತರಿಸಬೇಕು. ಎರಡೂ ಕಡೆಗಳಲ್ಲಿ ಎರಡೂ ಕಂಸಗಳು ಕತ್ತರಿಸಿದ ಬಿಂದುಗಳನ್ನು ಗುರುತಿಸಿಕೊಳ್ಳಬೇಕು. ಮೇಲ್ಭಾಗದಲ್ಲಿ ಎರಡೂ ಕಂಸಗಳನ್ನು ಕತ್ತರಿಸಿದ ಬಿಂದು ಈ ಬಿಂದು, ಮತ್ತು ಕೆಳಭಾಗದಲ್ಲಿ ಎರಡೂ ಕಂಸಗಳನ್ನು ಕತ್ತರಿಸಿದ ಬಿಂದುಗಳನ್ನು ಗುರುತಿಸಿಕೊಂಡು ಆ ಎರಡೂ ಬಿಂದುಗಳನ್ನು ಸೇರಿಸಬೇಕು. ಈ ರೇಖೆಯೇ ಎ ಬಿಯ ಲಂಬಾರ್ಧಕ ರೇಖೆ ಆಗಿರುವುದು. ಈ ಎರಡೂ ಬಿಂದುಗಳನ್ನು ಸೇರಿಸಿದ ರೇಖೆಯು ದತ್ತ ರೇಖಾಖಂಡ ಎ ಬಿಯ ಲಂಬಾರ್ಧಕ ರೇಖೆಯಾಗಿರುವುದು. ಲಂಬಾರ್ಧಕ ರೇಖೆಯನ್ನು ನಾವು ಈಗ ಪಡೆಯಲಾಗಿದೆ. ಈ ಎರಡೂ ರೇಖೆಗಳು ಸಂಧಿಸುವ ಬಿಂದುವೇ ಎ ಬಿಯ ಮಧ್ಯಬಿಂದುವಾಗಿರುವುದು. ಇದು ಎ ಬಿಯ ಮಧ್ಯಬಿಂದು. ಈ ಎರಡೂ ಭಾಗಗಳು ಸಮವಾಗಿವೆ ಮತ್ತು ಈ ಮಧ್ಯಬಿಂದುವಿನಲ್ಲಿರುವಂಥ ಕೋನಗಳು ಲಂಬ ಕೋನಗಳಾಗಿರುವವು. ಆದ್ದರಿಂದ ಇದು ಲಂಬಾರ್ಧಕ ರೇಖೆಯಾಗಿರುವುದು. ಹೀಗೆ ನಾವು ಎ ಬಿಗೆ ಲಂಬಾರ್ಧಕ ರೇಖೆಯನ್ನು ಎಳೆಯಲಾಗಿದೆ. ನಾವು ದತ್ತ ರೇಖಾಖಂಡ ಎ ಬಿಗೆ ಲಂಬಾರ್ಧಕ ರೇಖೆ ಪಿ ಕ್ಯೂ ಅನ್ನು ಎಳೆಯಲಾಗಿದೆ. ಈ ವಿಧಾನವು ಎ ಬಿಯ ಲಂಬಾರ್ಧಕ ರೇಖೆಯನ್ನು ಹೇಗೆ ನೀಡುತ್ತದೆ ಎಂಬುದನ್ನು ನಾವು ನೋಡೋಣ. ಇಲ್ಲಿ ಪಿ ಕ್ಯೂ ಇದು ಲಂಬಾರ್ಧಕ ರೇಖೆ. ದತ್ತ ರೇಖಾಖಂಡ ಎ ಬಿಗೆ ಪಿ ಕ್ಯೂ ಲಂಬಾರ್ಧಕ ರೇಖೆ. ಇಲ್ಲಿ ನಾವು ಪಿ ಎ ಮತ್ತು ಪಿ ಬಿ, ಪಿ ಎ ಪಿ ಬಿ ಹಾಗೆ ಕ್ಯೂ ಎ ಕ್ಯೂ ಬಿ ಈ 4 ರೇಖೆಗಳನ್ನು ಸೇರಿಸೋಣ. ಈ 4 ರೇಖೆಗಳನ್ನು ಸೇರಿಸಿದಾಗ ನಮಗೆ ಇಲ್ಲಿ ಹಲವಾರು ತ್ರಿಭುಜಗಳು ದೊರಕುವವು. ಮೊದಲು ನಾವು ತ್ರಿಭುಜ ಪಿ ಎ ಕ್ಯೂ ಮತ್ತು ತ್ರಿಭುಜ ಪಿ ಎ ಕ್ಯೂ ಮತ್ತು ತ್ರಿಭುಜ ಪಿ ಬಿ ಕ್ಯೂಗಳನ್ನು ತೆಗೆದುಕೊಂಡು ತ್ರಿಭುಜ ಪಿ ಎ ಕ್ಯೂ ಮತ್ತು ತ್ರಿಭುಜ ಪಿ ಬಿ ಕ್ಯೂಗಳಲ್ಲಿ ಎ ಪಿ ಸಮ ಬಿ ಪಿ ಯಾಕೆ ಅಂತಂದರೆ ಇವು ಎ ಪಿ ಮತ್ತು ಬಿ ಪಿಗಳು ಸಮ ತ್ರಿಜ್ಯಗಳುಳ್ಳ ಕಂಸಗಳು. ಸಮ ತ್ರಿಜ್ಯದ ಕಂಸಗಳು. ಎ ಕ್ಯೂ ಸಮ ಬಿ ಕ್ಯೂ. ತ್ರಿಭುಜ ಪಿ ಎ ಕ್ಯೂ ಮತ್ತು ತ್ರಿಭುಜ ಪಿ ಬಿ ಕ್ಯೂಗಳಲ್ಲಿ ನಾವು ಎ ಪಿ ಸಮ ಬಿ ಕ್ಯೂ ಬರೆದ್ವಿ. ಹಾಗೆಯೇ ಕ್ಯೂ ಎ ಸಮ ಕ್ಯೂ ಬಿ, ಎ ಕ್ಯೂ ಸಮ ಬಿ ಕ್ಯೂ. ಅವು ಕೂಡ ಸಮ ತ್ರಿಜ್ಯದ ಕಂಸಗಳು. ಸಮ ತ್ರಿಜ್ಯದ ಕಂಸಗಳು ಇಲ್ಲಿ ಸಮತ್ರಿಜ್ಯದ ಕಂಸಗಳಾಗಿರೋದ್ರಿಂದ ಎ ಪಿ ಸಮ ಬಿ ಪಿ, ಎ ಕ್ಯೂ ಸಮ ಬಿ ಕ್ಯೂ ಅನ್ನು ನಾವು ಬರೆಯಬಹುದು. ಅದೇ ರೀತಿಯಾಗಿ ಪಿ ಕ್ಯೂ ಸಮ ಪಿ ಕ್ಯೂ ಇದು ಉಭಯ ಸಾಮಾನ್ಯ. ಪಿ ಕ್ಯೂ ಇದು ತ್ರಿಭುಜ ಎ ಪಿ ಕ್ಯೂನ ಬಾಹುವೂ ಹೌದು, ತ್ರಿಭುಜ ಪಿ ಬಿ ಕ್ಯೂನ ಬಾಹುವೂ ಹೌದು. ಆದ್ದರಿಂದ ಪಿ ಕ್ಯೂ ಸಮ ಪಿ ಕ್ಯೂ ಉಭಯ ಸಾಮಾನ್ಯ. ಏನು ಬರೀಬಹುದು? ಉಭಯ ಸಾಮಾನ್ಯ. ಆದ್ದರಿಂದ ತ್ರಿಭುಜ ಪಿ ಎ ಕ್ಯೂ ಸರ್ವಸಮ ತ್ರಿಭುಜ ಪಿ ಬಿ ಕ್ಯೂ ಆಗುವು. ಇದಕ್ಕೆ ಯಾವ ಸಿದ್ಧಾಂತದ ಪ್ರಕಾರ ನಾವು ಸರ್ವಸಮ ಎಂದು ಹೇಳ್ಬೋದು? ಇಲ್ಲಿ ಬಾಹು 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 ಬಾ ಸ್ವಯಂ ಸಿದ್ಧ ಪ್ರಕಾರ ಆ ಎರಡು ತ್ರಿಭುಜಗಳು ಸರ್ವಸಮ ಎಂಬ ಕಾರಣವನ್ನು ನೀಡಬಹುದು. ಬಾ ಸಿದ್ಧಾಂತ. ಈ ಎರಡೂ ತ್ರಿಭುಜಗಳು ಸರ್ವಸಮವಾಗಿರೋದರಿಂದ ಕೋನ ಎ ಪಿ ಎಮ್ ಅಂದರೆ ಎ ಪಿ ಕ್ಯೂ ಸಮ ಕೋನ ಬಿ ಪಿ ಎಮ್ ಆಗುವು. ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು.
ಎ ಪಿ ಎಮ್ ಸಮ ಬಿ ಪಿ ಎಮ್ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಅನುರೂಪ ಭಾಗಗಳು. ಈಗ ನಾವು ತ್ರಿಭುಜ ಎ ಎಂ ಪಿ ಮತ್ತು ತ್ರಿಭುಜ ಬಿ ಎಂ ಪಿ, ತ್ರಿಭುಜ ಪಿ ಎಮ್ ಎ ಮತ್ತು ತ್ರಿಭುಜ ಪಿ ಎಮ್ ಇಗಳನ್ನು ತೆಗೆದುಕೊಂಡು ಅವುಗಳನ್ನು ಸರ್ವಸಮ ಅಂತ ಸಾಧಿಸೋಣ. ತ್ರಿಭುಜ ಪಿ ಎಮ್ ಎ ಮತ್ತು ತ್ರಿಭುಜ ಪಿ ಎಮ್ ಬಿಗಳಲ್ಲಿ, ತ್ರಿಭುಜ ಪಿ ಎಮ್ ಎ ಮತ್ತು ತ್ರಿಭುಜ ಪಿ ಎಮ್ ಬಿಗಳಲ್ಲಿ ಎ ಪಿ ಸಮ ಬಿ ಪಿ, ಎ ಪಿ ಸಮ ಬಿ ಪಿ. ಕಾರಣ ಸಮತ್ರಿಜ್ಯದ ಕಂಸಗಳು. ಎ ಪಿ ಸಮ ಬಿ ಪಿ ಯಾಕೆ? ಸಮತ್ರಿಜ್ಯದ ಕಂಸಗಳು. ಪಿ ಎಮ್ ಸಮ ಪಿ ಎಮ್, ಪಿ ಎಮ್ ಇದು ಎರಡೂ ತ್ರಿಭುಜಗಳ ಬಾಹುವಾಗಿರೋದ್ರಿಂದ ಪಿ ಎಮ್ ಸಮ ಪಿ ಎಮ್ ಉಭಯ ಸಾಮಾನ್ಯ. ಕಾರಣ ಏನು? ಉಭಯ ಸಾಮಾನ್ಯ. ಉಭಯ ಸಾಮಾನ್ಯ. ಅದೇ ರೀತಿಯಾಗಿ ಇಲ್ಲಿ ನಾವು ಕೋನ ಎ ಪಿ ಎಮ್ ಸಮ ಕೋನ ಬಿ ಪಿ ಎಮ್ ಎಂದು ಇಲ್ಲಿ ಸಾಧಿಸಲಾಗಿದೆ. ಇಲ್ಲಿ ಇವೆರಡು ತ್ರಿಭುಜಗಳು ಸರ್ವಸಮ ಅನ್ನೋದರ ಮೂಲಕ ಕೋನ ಎ ಪಿ ಎಮ್ ಸಮ ಕೋನ ಬಿ ಪಿ ಎಮ್ ಅನ್ನೋದನ್ನು ನಾವು ಸಾಧಿಸೋದ್ರಿಂದ ಇಲ್ಲಿ ನಾವು ಮೇಲೆ ಸಾಧಿಸಿದೆ ಎಂದ ಕಾರಣವನ್ನು ನೀಡೋಣ. ಮೇಲೆ ಸಾಧಿಸಿದೆ. ಆದ್ದರಿಂದ ತ್ರಿಭುಜ ಎ ಪಿ ಎಮ್ ಪಿ ಎಮ್ ಎ ಸರ್ವಸಮ ತ್ರಿಭುಜ ಪಿ ಎಮ್ ಬಿ. ಇದಕ್ಕೆ ಕಾರಣವಾದ ಸಿದ್ಧಾಂತ ಬಾಕೋಬ. ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನವು ಇನ್ನೊಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನಕ್ಕೆ ಸಮವಾಗಿರುವುದರಿಂದ ಎರಡು ತ್ರಿಭುಜಗಳು ಸರ್ವಸಮ. ಕಾರಣ ಇದಕ್ಕೆ ಬಾಕೋಬ ಸಿದ್ಧಾಂತ. ಬಾಕೋಬ ಸಿದ್ಧಾಂತ. ಆದ್ದರಿಂದ ಇಲ್ಲಿ ಎ ಎಮ್ ಸಮ ಬಿ ಎಮ್, ಎ ಎಮ್ ಸಮ ಬಿ ಎಮ್ ಆಗುವುದು. ಅಂದರೆ ಎಮ್ ಇದು ಮಧ್ಯಬಿಂದುವಾಗುವುದು, ಎ ಬಿಯ ಮಧ್ಯಬಿಂದು ಎಮ್ ಆಗುವುದು. ಆದ್ದರಿಂದ ನಾವಿಲ್ಲಿ ಎ ಎಮ್ ಸಮ ಬಿ ಎಮ್ ಮತ್ತು ಕೋನ ಪಿ ಎಮ್ ಎ ಸಮ ಕೋನ ಪಿ ಎಮ್ ಬಿ ಎಂದು ಕೂಡ ಬರೀಬೋದು. ಇವೆರಡಕ್ಕೂ ಕಾರಣಗಳು ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ನಮಗೆ ಎ ಎಮ್ ಸಮ ಬಿ ಎಮ್ ಅನ್ನೋದು ದೊರಕಿತ್ತು. ಅದೇ ರೀತಿಯಾಗಿ ಕೋನ ಪಿ ಎಮ್ ಎ ಸಮ ಕೋನ ಪಿ ಎಮ್ ಬಿ. ಇವಕ್ಕೆ ಕಾರಣ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು. ನಾವು ಇವೆರಡು ತ್ರಿಭುಜಗಳು, ತ್ರಿಭುಜ ಪಿ ಎಮ್ ಎ ಮತ್ತು ತ್ರಿಭುಜ ಪಿ ಎಮ್ ಬಿಗಳು ಸರ್ವಸಮ ಎಂದು ಸಾಧಿಸಿದಾಗ ನಮಗೆ ಅನುರೂಪ ಭಾಗಗಳು ಸಮವಾಗಿರುವು. ಆದ್ದರಿಂದ ಎಂ ಬಿಂದುವಿನಲ್ಲಿ ಉಂಟಾದ ಎರಡು ಕೋನಗಳು ಸಮವಾಗಿವೆ. ಅದೇ ರೀತಿಯಾಗಿ ಎ ಎಮ್ ಸಮ ಬಿ ಎಮ್ ಅದನ್ನು ಕೂಡ ನಾವು ಪಡೆಯಲಾಗಿದೆ. ಇಲ್ಲಿ ಇವೆರಡು ಕೋನಗಳ ಮೊತ್ತ, ಕೋನ ಪಿ ಎಮ್ ಎ ಮತ್ತು ಕೋನ ಪಿ ಎಮ್ ಬಿಗಳ ಮೊತ್ತ 180 ಡಿಗ್ರಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಯಾಕೆ ಅಂತಂದರೆ ಇಲ್ಲಿ ಸರಳ ಯುಗ್ಮ ಉಂಟಾಗಿದೆ. ಎಂ ಬಿಂದುವಿನಲ್ಲಿ ಕೋನ ಎ ಎಂ ಪಿ ಮತ್ತು ಬಿ ಎಂ ಪಿಗಳು ಸರಳ ಯುಗ್ಮವನ್ನು ಉಂಟು ಮಾಡೋದರಿಂದ ನಾವು ಆ ಎರಡೂ ಕೋನಗಳ ಮೊತ್ತ 180 ಎನ್ನುವುದನ್ನು ಬರೀಬೋದು. ಇಲ್ಲಿ ಕೋನ ಪಿ ಎಮ್ ಎ ಮತ್ತು ಕೋನ ಪಿ ಎಮ್ ಬಿ ಸಮ 180. ಸರಳ ಯುಗ್ಮ ಸಿದ್ಧಾಂತ ಏನು ಕಾರಣವನ್ನು ಕೊಡ್ಬೋದು? ಸರಳ ಯುಗ್ಮ ಸ್ವಯಂ ಸಿದ್ಧ. ಸರಳ ಯುಗ್ಮ ಸ್ವಯಂ ಸಿದ್ಧ. ಸರಳ ಯುಗ್ಮ ಸ್ವಯಂ ಸಿದ್ಧ. ಎರಡು ಕೋನಗಳ ಮೊತ್ತ 180 ಡಿಗ್ರಿ ಮತ್ತು ಆ ಎರಡು ಕೋನಗಳು ಸಮ ಆಗಿರೋದ್ರಿಂದ ಪ್ರತಿಯೊಂದು ಕೋನಗಳು 180 2ರಿಂದ ಭಾಗಿಸಿದಾಗ ನಮಗೆ 90 ಡಿಗ್ರಿ ಕೋನಗಳು ಇರುವುದು ಕಂಡುಬರುತ್ತೆ. ಈ ಎರಡೂ ಕೋನಗಳು ಸಮ, ಅವೆರಡರ ಮೊತ್ತ 180 ಇದ್ದಾಗ ಆ ಎರಡೂ ಕೋನಗಳ ಅಳತೆ 90 ಡಿಗ್ರಿ. ಇಲ್ಲಿ ಎಂ ಬಿಂದುವಿನಲ್ಲಿ
90 ಡಿಗ್ರಿಯ ಕೋನಗಳು ಉಂಟಾಗಿದ್ದು ಎಮ್ ಇದು ಎ ಬಿಯ ಮಧ್ಯ ಬಿಂದು ಆಗಿರೋದ್ರಿಂದ ಪಿ ಎಮ್ ಇದು ಅಂದರೆ ಪಿ ಎಮ್ ಕ್ಯೂ ಎ ಬಿಯ ಲಂಬಾರ್ಧಕ ರೇಖೆ ಎಂದು ನಾವು ಸಾಧಿಸಲಾಯಿತು. ಆದ್ದರಿಂದ ಪಿ ಎಮ್ ಕ್ಯೂ ರೇಖೆಯು ಎ ಬಿ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆಯಾಗಿದೆ. ಎ ಬಿ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆಯಾಗಿದೆ. ರಚನೆ 3. ದತ್ತ ಕಿರಣದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸುವುದು. ಆರಂಭಿಕ ಬಿಂದು ಎಯನ್ನು ಹೊಂದಿರುವ ಎ ಬಿ ಕಿರಣವನ್ನು ತೆಗೆದುಕೊಳ್ಳೋಣ. ಇಲ್ಲಿ ನಾವು ಕೋನ ಸಿ ಎ ಬಿ 60 ಡಿಗ್ರಿ ಇರುವಂತೆ ಎ ಸಿ ಕಿರಣವನ್ನು ರಚಿಸಬೇಕಾಗಿದೆ. ಎ ಬಿಂದುವಿನಲ್ಲಿ ಇದು ಆರಂಭಿಕ ಬಿಂದು. ಎ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸಬಹುದಾಗಿದೆ. ಇದನ್ನು ಮಾಡಬಹುದಾದ ವಿಧಾನವನ್ನು ನಾವು ನೋಡೋಣ. ದತ್ತ ಕಿರಣದ ಆರಂಭಿಕ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಅನುಕೂಲಕರವಾದ ತ್ರಿಜ್ಯದಿಂದ ಸೂಕ್ತವಾದ ತ್ರಿಜ್ಯದಿಂದ ದತ್ತ ಕಿರಣವನ್ನು ಒಂದು ಬಿಂದುವಿನಲ್ಲಿ ಛೇದಿಸುವಂತೆ ಒಂದು ವೃತ್ತ ಕಂಸವನ್ನು ಎಳೆಯಿರಿ. ಇಲ್ಲಿ ಆರಂಭಿಕ ಬಿಂದುವಿನಿಂದ ದತ್ತ ಕಿರಣವನ್ನು ಒಂದು ಬಿಂದುವಿನಲ್ಲಿ ಛೇದಿಸುವಂತೆ ನಾವು ಸೂಕ್ತವಾದ ತ್ರಿಜ್ಯದಿಂದ ವೃತ್ತ ಕಂಸವನ್ನು ಎಳೆಯಲಾಗಿದೆ. ಇದು ಎ ಆರಂಭಿಕ ಬಿಂದು, ಬಿ ಇದು ದತ್ತ ಕಿರಣವನ್ನು ಸಂಧಿಸುವಂತಹ ಬಿಂದು. ಕಂಸ ಮತ್ತು ದತ್ತ ಕಿರಣವು ಬಿ ಬಿಂದುವಿನಲ್ಲಿ ಸಂಧಿಸಿವೆ. ಬಿಯನ್ನು ಕೇಂದ್ರವಾಗಿಟ್ಟುಕೊಂಡು ತ್ರಿಜ್ಯವನ್ನು ಬದಲಾಯಿಸದೆ ನಾವು ಮೊದಲನೆಯ ಕಂಸವನ್ನು ಈಗಾಗಲೇ ಎಳೆದ ಕಂಸವನ್ನು ಛೇದಿಸುವಂತೆ ಇನ್ನೊಂದು ಕಂಸವನ್ನು ಎಳೆಯಿರಿ. ಆ ಎರಡು ಕಂಸಗಳು ಮೊದಲೆಳೆದ ಕಂಸ ಬಿ ಬಿಂದುವಿನಿಂದ ಎಳೆದ ಕಂಸಗಳೆರಡು ಒಂದು ಬಿಂದುವಿನಲ್ಲಿ ಸಂಧಿಸುತ್ತವೆ. ಆ ಬಿಂದುವನ್ನು ನಾವು ಸಿ ಎಂದು ಹೆಸರಿಸೋಣ. ಸಿ ಮತ್ತು ಎಯನ್ನು ಸೇರಿಸಿದಾಗ ನಮಗೆ ಎ ಬಿಂದುವಿನಲ್ಲಿ 60 ಡಿಗ್ರಿಯ ಕೋನವು ದೊರಕುವುದು. ಕೋನ ಸಿ ಎ ಬಿ ಇದು 60 ಡಿಗ್ರಿ. ಕೋನ ಸಿ ಎ ಬಿ ಇದು 60 ಡಿಗ್ರಿ. ಎ ಮತ್ತು ಸಿಯನ್ನು ಸೇರಿಸಿದಾಗ ಎ ಸಿ ಕಿರಣವು ದೊರಕುವುದು. ಎ ಸಿ ಮತ್ತು ಎ ಬಿ ಕಿರಣಗಳು ಎ ಆರಂಭಿಕ ಬಿಂದುವಿನಿಂದ ಹೊರಟು ಕೋನ ಕೋನ ಬಿ ಎ ಸಿ ಇದು 60 ಡಿಗ್ರಿ ಕೋನವಾಗಿರುವುದು. ಹೀಗೆ ನಾವು ದತ್ತ ಕಿರಣದ ಆರಂಭಿಕ ಬಿಂದುವಿನಿಂದ 60 ಡಿಗ್ರಿ ಕೋನವನ್ನು ಪಡೆಯಲಾಗಿದೆ. ಕೋನ ಎ ಇದು 60 ಡಿಗ್ರಿ ಕೋನವಾಗಿರುವುದು. ಹೀಗೆ ನಾವು ಮೊದಲನೇ ಕಂಸವನ್ನು ಬಿನಲ್ಲಿ ಛೇದಿಸುವಂತೆ ಮಾಡಿ ಬಿನಿಂದ ಅದೇ ಅಳತೆಯ ತ್ರಿಜ್ಯದಿಂದ ಇನ್ನೊಂದು ಕಂಸವನ್ನು ಮೊದಲನೇ ಕಂಸವು ಸಂಧಿಸುವಂತೆ ಮಾಡಿದಾಗ ನಮಗೆ ಕೋನ ಸಿ ಎ ಬಿ ಇದು 60 ಡಿಗ್ರಿ ದೊರಕುವುದು. ಈ ವಿಧಾನದಿಂದ ನಮಗೆ 60 ಡಿಗ್ರಿ ಕೋನ ಹೇಗೆ ನೀಡುತ್ತದೆ ಅನ್ನೋದನ್ನು ನಾವು ಸಮರ್ಥನೆ ಮಾಡೋಣ. ಇಲ್ಲಿ ನಾವು ಬಿ ಸಿಯನ್ನು ಸೇರಿಸೋಣ. ಬಿ ಸಿಯನ್ನು ಸೇರಿಸಿದಾಗ ನಮಗೆ ತ್ರಿಭುಜ ದೊರಕುವುದು. ಆದ್ದರಿಂದ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸಮ ಬಿ ಸಿ ಸಮ ಸಿ ಎ ಇದು ರಚನೆ. ಎ ಬಿ ಮತ್ತು ಎ ಸಿ ಕಂಸಗಳು ಸಮವಿದ್ದಾವೆ. ಅದೇ ರೀತಿಯಾಗಿ ಸಿನಿಂದ ಬಿ ಅಂತರ ಕೂಡ ಅಷ್ಟೇ ಇರೋದರಿಂದ ಬಿನಿಂದ ಸಿಯನ್ನು ಕೂಡ ನಾವು ಅದೇ ಅಳತೆಯ ತ್ರಿಜ್ಯದಿಂದ ಎಳೆದಿರೋದ್ರಿಂದ ಇದಕ್ಕೆ ಕಾರಣ ನಾವು ರಚನೆಯಿಂದ ಎನ್ನುವುದನ್ನು ತಿಳಿಸೋಣ. ರಚನೆಯಿಂದ ಆದ್ದರಿಂದ ತ್ರಿಭುಜ ಎ ಬಿ ಸಿ ಇದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜದಲ್ಲಿ ಪ್ರತಿ ಕೋನದ ಅಳತೆ
60 ಡಿಗ್ರಿ ಇರುವುದು. ಸಮಬಾಹು ತ್ರಿಭುಜದಲ್ಲಿ ಪ್ರತಿ ಕೋನದ ಅಳತೆ 60 ಡಿಗ್ರಿ. ಆದ್ದರಿಂದ ಕೋನ CAB ಕೂಡ 60 ಡಿಗ್ರಿ. ಕೋನ CAB ಸಮ 60 ಡಿಗ್ರಿ ಆಗಿರುವುದು. ಹೀಗೆ ನಮಗೆ ಈ ವಿಧಾನದಿಂದ ನಾವು 60 ಡಿಗ್ರಿಯ ಕೋನವನ್ನು ಪಡೆದಿರುವೆವು ಎನ್ನುವುದನ್ನು ಸಮರ್ಥಿಸಿದ್ದಾಗಿದೆ.